ಜನವರಿ 15 ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಆದರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಸಾಲು ಸಾಲು ರಜೆ ಸಿಗುತ್ತೆ. ಈ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಈಗ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಮೆಜೆಸ್ಟಿಕ್ ಸಂಪರ್ಕ ಮಾಡುವಂಥ ರಸ್ತೆಗಳು ಫುಲ್ ಜಾಮ್ ಆಗಿರುವಂಥದ್ದು. ಕಾರ್ಪೊರೇಷನ್ ಟು ಮೆಜೆಸ್ಟಿಕ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. 1.5 ಗಂಟೆಯಿಂದ KG ರೋಡ್ನಲ್ಲಿ ವಾಹನಗಳು ಫುಲ್ ಜಾಮ್ ಆಗಿರುವಂಥದ್ದು. ಜನವರಿ 15 ಸಂಕ್ರಾಂತಿ ಹಬ್ಬ, ಇದ್ರ ಜೊತೆ ನಾಳೆ ಸೆಕೆಂಡ್ ಸಾಟರ್ಡೆ ಬೇರೆ, ಇನ್ನು ಸಂಡೇ, ಎಲ್ಲವೂ ಒಟ್ಟಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಸಿಗ್ತಾ ಇರುವಂಥದ್ದು. ಇದ್ರ ಜೊತೆ ಸಂಕ್ರಾಂತಿ ಹಬ್ಬ ಎಲ್ಲರೂ ಕೂಡ ಅವರವರ ಮನೆಗೆ ತೆರಳುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಯಿತು. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಕಡೆ ಸಾಲು ಸಾಲು ರಜೆ, ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್, ಮೆಜೆಸ್ಟಿಕ್ ಸಂಪರ್ಕ ಮಾಡುವಂಥ ರಸ್ತೆಗಳು ಕೂಡ ಫುಲ್ ಜಾಮ್ ಆಗಿರುವಂಥದ್ದು. ಕಾರ್ಪೊರೇಷನ್ ಟು ಮೆಜೆಸ್ಟಿಕ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು. 1.5 ಗಂಟೆಯಿಂದ KG ರೋಡ್ನಲ್ಲಿ ವಾಹನಗಳು ಕೂಡ ಜಾಮ್ ಆಗಿರುವಂಥದ್ದು. ನೋಡಿ, ಆ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇರ್ಬೋದು. ನೇರ ದೃಶ್ಯಾವಳಿ ಇವೆಲ್ಲವೂ ಕೂಡ ನೋಡಿ, ಸಾಲು ಸಾಲು ರಜೆ ಒಂದು ಕಡೆ, ಅಷ್ಟೇ ವಾಹನಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಕಾರಣ ಅಷ್ಟೇ, ನಾಳೆ ಸೆಕೆಂಡ್ ಸ್ಯಾಟರ್ಡೆ, ನಾಡಿದ್ದು ಸಂಡೇ, 15 ಸೋಮವಾರ ರಜೆ, ಸಂಕ್ರಾಂತಿ. ಎಲ್ಲರೂ ಅವರವರು ಮನೆಗಳಿಗೆ ತೆರಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ರಜೆ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಹಬ್ಬವನ್ನು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಮನೆಗೆ ತೆರಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ವಾಹನಗಳು ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಮೆಜೆಸ್ಟಿಕ್ಕಿನ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈ ಹಬ್ಬ ಹಿನ್ನೆಲೆ ಸಿಲಿಕಾನ್ ಸಿಟಿ ಜನರಿಗೆ ಸಾಲು ಸಾಲು ರಜೆಗಳಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನ ತಮ್ಮ ತಮ್ಮ ಊರುಗಳು, ತಮ್ಮ ತಮ್ಮ ಜಿಲ್ಲೆಗಳತ್ತ ಮುಖ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಎಫೆಕ್ಟ್ನಿಂದ ಅಂದರೆ ಸೋಮವಾರದ್ದು ಕೂಡ ವರೆಗೂ ಕೂಡ ರಜೆ ಇರೋದ್ರಿಂದ ಬೆಂಗಳೂರಿನ ಸೆಂಟ್ರಲ್ ಏರಿಯಾಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಟೌನ್ ಹಾಲಿಂದ ಹಿಡಿದು ಮೆಜೆಸ್ಟಿಕ್ವರೆಗೂ ಕೂಡ ಸಾಕಷ್ಟು ಟ್ರಾಫಿಕ್ ಇದೆ. ಈ ಒಂದು ಕಾರ್ಪೊರೇಷನ್ ಮತ್ತು ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಕನೆಕ್ಟ್ ಆಗುವಂಥ ಮುಖ್ಯ ರಸ್ತೆಗಳೇನಿದೆ, ಆ ಒಂದು ರಸ್ತೆಗಳಲ್ಲಿ ಸಾಕಷ್ಟು ಟ್ರಾಫಿಕನ್ನು ಇವತ್ತು ಜನ ಅನುಭವಿಸ್ತಿದ್ದಾರೆ. ಇದರ ಜೊತೆಗೆ ಸಂತೋಷ್ ಥಿಯೇಟರ್ ಏನಿದೆ, ಮೆಜೆಸ್ಟಿಕ್ನ ಸಂತೋಷ್ ಥಿಯೇಟರ್ ಏನಿದೆ, ಅಲ್ಲಿ ಒಂದು BMTC ಬಸ್ ಕೂಡ ಕೆಟ್ಟು ನಿಂತಿರೋ ಪರಿಣಾಮದಿಂದಾಗಿ ಸುಮಾರು 1.5 ಗಂಟೆಯಿಂದಲೂ ಕೂಡ ಮೆಜೆಸ್ಟಿಕ್ನಲ್ಲಿ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಪೊಲೀಸರು ಡೈವರ್ಷನ್ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಏನು ತೋರಿಸ್ತಿದ್ದಾರೆ. ಈ ಒಂದು ರಸ್ತೆ ಏನಿದೆ, ಸಂತೋಷ್ ಥಿಯೇಟರ್ ಮೂಲಕ ಮೆಜೆಸ್ಟಿಕ್ಗೆ ಹೋಗುವಂತಹ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಕಂಪ್ಲೀಟಾಗಿ ಜಾಮ್ ಆಗಿದೆ. ಹೀಗಾಗಿ ಅಂದರೆ ಅಲ್ಲಿ BMTC ಬಸ್ ಕೆಟ್ಟು ನಿಂತಿರೋದ್ರಿಂದ ಸಾಕಷ್ಟು ಜಾಮ್ ಆಗಿದೆ. ಮತ್ತೊಂದು ಕಡೆ ಊರುಗಳಿಗೆ ಹೋಗುವಂಥ ಊರುಗಳಿಗೆ ಹೋಗುವಂಥ ಸಂಖ್ಯೆ ಹೆಚ್ಚಾಗಿರೋ ಹಿನ್ನೆಲೆ ಸಾಕಷ್ಟು ಇವತ್ತು ಖಾಸಗಿ ಬಸ್ಸುಗಳು ಮತ್ತು ಹೆಚ್ಚುವರಿ KSRTC ಬಸ್ಸುಗಳು ಕೂಡ ಬಿಡಲಾಗಿದೆ. ಹೀಗಾಗಿ ಸಾಕಷ್ಟು ಬಸ್ಸುಗಳು ಕೂಡ ಬರ್ತಿವೆ. ಇಲ್ಲಿ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿರೋ ಹಿನ್ನೆಲೆ ಅಂದರೆ ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿರೋಂಥ ಹಿನ್ನೆಲೆಯಲ್ಲಿ ಮೈಸೂರು ಬ್ಯಾಂಕ್ ಬಳಿ ಕಂಪ್ಲೀಟಾಗಿ ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುವಂತಹ ನೇರ ಮುಖ್ಯ ರಸ್ತೆಯಲ್ಲಿ ಕಂಪ್ಲೀಟಾಗಿ ಬ್ಯಾರಿಕೇಡ್ ಹಾಕಿ ಡೈವರ್ಷನನ್ನು ಮಾಡುವಂಥ ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ಮಾಡ್ತಿದ್ದಾರೆ. ಈ ಒಂದು ರಸ್ತೆ ಮೂಲಕ ಅಂದರೆ ಕಾರ್ಪೊರೇಷನ್ನ ಮೂಲಕ ಯಾರೆಲ್ಲ ಮೆಜೆಸ್ಟಿಕ್ಗೆ ಹೋಗೋಕ್ಕೆ ಬರ್ತಾರೋ ಅವರೆಲ್ಲರನ್ನೂ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ರೈಟ್ ತೆಗೆದುಕೊಂಡು ಮೌರ್ಯ ಸರ್ಕಲ್ ಮತ್ತು ಆನಂದರಾವ್ ಸರ್ಕಲ್ ಮೂಲಕ ಹೋಗೋದಕ್ಕೆ ಅಂದರೆ ಸಿಟಿಯಿಂದ ಹೊರಗಡೆ ಹೋಗೋದಕ್ಕೆ ಒಂದು ರೀತಿ ಡೈವರ್ಷನನ್ನು ಮಾಡಿಕೊಡುವಂಥ ಕೆಲಸನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ 2 ಎಫೆಕ್ಟ್ನಿಂದ ಅಂದರೆ 2 ವಿಚಾರಗಳಿಂದ ಇವತ್ತು ಬೆಂಗಳೂರಿನ ಜನ ಸಾಕಷ್ಟು ಟ್ರಾಫಿಕನ್ನು ಅನುಭವಿಸುವಂತಾಗಿದೆ. ಒಂದು ಮೆಜೆಸ್ಟಿಕ್ನ ಅಂದರೆ ಸಂತೋಷ್ ಥಿಯೇಟರ್ ಬಳಿ ಒಂದು BMTC ಬಸ್ ಕೆಟ್ಟೋಗಿರೋ ಪರಿಣಾಮ, ಮತ್ತೊಂದು ಇವತ್ತು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಊರಿಗೆ ಹೋಗ್ತಿರುವಂಥ ಪರಿಣಾಮದಿಂದಾಗಿ ಸಿಲಿಕಾನ್ ಸಿಟಿ ಜನ ಇವತ್ತು ಸಾಕಷ್ಟು ಟ್ರಾಫಿಕನ್ನು ಅನುಭವಿಸ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.